परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलम् अचलं सर्वधि साक्षिभूतं भवातीतं त्रिगुणरहितं सद्गुरुं तं नमामि। श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यां महात्रिपुरसुन्दरीं। ಡಾಕ್ಟರ್ ಎಂ ರಾಮಯ್ಯನವರು ಪುನೀತ್ ಸಿಂಚನ ಎಲ್ಲರೂ ಒಟ್ಟು ಸೇರಿ ನಿರ್ಮಿಸಿರ್ತಕ್ಕಂಥ ಚಾಮಂತಿ ಸಾಂಸ್ಕೃತಿಕ ಈ ಒಂದು ಭವನದ ಲೋಕಾರ್ಪಣೆಯ ಪವಿತ್ರ ಕಾರ್ಯಕ್ರಮದಲ್ಲಿ ಕ್ಷೇತ್ರಾದಿ ದೇವತೆಗಳನ್ನು ಸ್ಮರಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಆದಿಚುಂಚನ ಮಹಾಸಂಸ್ಥಾನದ ಶಾಖೆಗಳು ನಿಮ್ಮ ಮಠದ್ದು ನಾಡಿನೆಲ್ಲೆಡೆ ಇರೋದು ಈಗಾಗಲೇ ಪ್ರೊಫೆಸರ್ ಕೃಷ್ಣೇಗೌಡರು ಹೇಳಿದರೆ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ. ಜಿಲ್ಲೆಗೊಂದು ಮಠ, ತಾಲೂಕಿಗೊಂದು ಮಠ, ಕೆಲವೊಂದು ಕಡೆ ಹೋಬಳಿಗಳಲ್ಲಿ, ಇನ್ನು ಕೆಲವೆಡೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಇನ್ನೂ ಸ್ವಲ್ಪ ಆಚೆಗೆ ಹೋಗಿ ಬೇರೆ ದೇಶದಲ್ಲಿ ಇಷ್ಟೊಂದು ವ್ಯಾಪ್ತಿಯನ್ನು ಪೂಜ್ಯ ಗುರುಗಳು ಮಾಡಿ ನಿಮ್ಮೆಲ್ಲರಿಗೂ ಒಂದು ಅಸ್ಮಿತೆಯನ್ನಾಗಿಸಿ ಹೋಗಿದ್ದಾರೆ. ಹಾಗಾಗಿ ನೀವು ಹೇಳ್ಕೊಡ್ಬೋದು ನಮ್ಮ ಮಠ ಅಲ್ಲಿದೆ, ನಮ್ಮ ಮಠ ಇಲ್ಲಿದೆ ಅಂತ. ಅದೇ ರೀತಿಯಲ್ಲಿ ನಮ್ಮ ತಮಿಳುನಾಡಿನಲ್ಲೂ ಕೂಡ ಮಠಗಳು ಇದ್ದಾವೆ, ಮಠಗಳು ಇದ್ದಾವೆ. ಒಂದು ಮಠ ರಾಮೇಶ್ವರಂನಲ್ಲಿ, ಕಂಬಂನಲ್ಲಿ, ಒಂದು ಸಂಸ್ಥೆ ಭವಾನಿಯಲ್ಲಿ, ಇನ್ನೊಂದು ಸಂಸ್ಥೆ ಈರೋಡಿನ ಕಂಬಂನಲ್ಲಿ, ಮತ್ತು ಇಲ್ಲಿ ಡಂಗ್ನಿಕೋಟೆಯಲ್ಲೂ ಕೂಡ ಒಂದು ಮಠ ಇದೆ ಮತ್ತು ಒಂದು ಶಾಲೆ ಇದೆ ತಳಿಯಲ್ಲಿ. ಈಗ ತಾನೇ ಹೇಳ್ತಾ ಇದ್ರು ಸ್ವಾಮಿಗಳು. ಪಾಪ ನಮ್ಮ ವೆಂಕಟಸ್ವಾಮಿಯವರು ಮಾಜಿ ಶಾಸಕರು, ನಾವಿಲ್ಲಿ ಹೆಚ್ಚು ಬರಲಿಕ್ಕೆ ಅವರ ಭಕ್ತಿ ತುಂಬ ಕಾರಣ ಮತ್ತು ಪ್ರೀತಿಯೂ ಕೂಡ ಕಾರಣ. ಅವರ ಊರಿನ ಪಕ್ಕದಲ್ಲೇ ಅವರು ಲ್ಯಾಂಡನ್ನು ಕೊಟ್ಟರು, ಬೇರೆಯವರು ಕೂಡ ಕೊಟ್ಟರು. ಅಲ್ಲಿ ಕೂಡ ಜಮೀನಿದೆ, ಅಲ್ಲಿ ಕೂಡ ಪ್ರಾರಂಭ ಮಾಡಬೇಕು. ಇಂತಹ ಗಳಿಗೆಯಲ್ಲಿ ಇಲ್ಲಿಗೆ ಬರ್ತಕ್ಕಂಥ ಮತ್ತೊಂದು ಅವಕಾಶವನ್ನು ನಮ್ಮ ಎಂ ರಾಮಯ್ಯನವರು ಮತ್ತು ಕುಟುಂಬ ವರ್ಗದವರು ಕಟ್ಟಿರ್ತಕ್ಕಂಥ ಚಾಮಂತಿ ಸಾಂಸ್ಕೃತಿಕ ಭವನಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದಕ್ಕೆ ಅವರಿಗೆ ಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದಗಳನ್ನು ಹೇಳಿ, ನಾನು ಇಲ್ಲಿಗೆ ಮೂಲ ಕಾರಣವಾಗಿ ಇದೇ ಕಾರಣಕ್ಕೆ ಬರಲಿಕ್ಕೆ ಮೂಲ ಕಾರಣ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು. ದೊಡ್ಡ ಗುರುಗಳು ಮಠಗಳನ್ನು, ಸಂಸ್ಥೆಗಳನ್ನು ಎಷ್ಟು ಕಟ್ಟಿದ್ರೋ ಅದೇ ರೀತಿಯಲ್ಲಿ ಕೃಷ್ಣೇಗೌಡರಂತಹ ಶ್ರೇಷ್ಠ ವ್ಯಕ್ತಿಗಳನ್ನು ಮತ್ತು ವ್ಯಕ್ತಿತ್ವಗಳನ್ನು ಕೂಡ ಕಟ್ಟಿ ಹೋಗಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಪ್ರೊಫೆಸರ್ ಕೃಷ್ಣೇಗೌಡರು ನಮ್ಮ ನಾಡಿಗೆ ಅಷ್ಟೇ ಅಲ್ಲ, ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ಅವರು ಇಷ್ಟೊತ್ತು ಬರೀ ಮಠದ ಬಗ್ಗೆ, ಸ್ವಾಮಿಗಳ ಬಗ್ಗೆನೇ ಮಾತನಾಡಿರೋದನ್ನ ಮುಯ್ಯಿ ಆಗ್ತವ್ರು ಸ್ವಾಮಿಗಳು ಅಂತ ಕಣಕ್ಕೆ ಹೋಗ್ಬಿಡಿ. ಐ ವಾಸ್ ಸರ್ಪ್ರೈಸಿಂಗ್ ವೈ ದಿಸ್ ಫೆಲೋ ಇಸ್ ಟಾಕಿಂಗ್ ಸೋ ಮಚ್ ಅಬೌಟ್ ಸ್ವಾಮೀಜಿ. ಮಾತನಾಡಬಾರ್ದು ಅಂತಲ್ಲ, ಈ ಜಾಗದಲ್ಲಿ ಅವ್ರ ಬಗ್ಗೆ 4 ಮಾತುಗಳನ್ನ ಹೇಳುವಂಥ ಅವಕಾಶ ತಪ್ಪಿಸ್ಬಿಡ್ತಾ ಇದ್ದಾರೆ. ಮಠದ ಬಗ್ಗೆ ಮಾತನಾಡೋದು ಸಹಜನೇ, ಮಾತನಾಡಿದ್ದಾರೆ. ಆದರೆ ಪ್ರೊಫೆಸರ್ ಕೃಷ್ಣೇಗೌಡರು ಇವತ್ತಿಗೂ ನನಗೊಂದು ವಿಸ್ಮಯ. ನಮ್ಮ ಸಮುದಾಯದಲ್ಲಿ, ನಮ್ಮ ಭಕ್ತ ವರ್ಗದವರು ಪ್ರೀತಿಯಿಂದ ಇಲ್ಲಿಗೆ ಬರಬೇಕು ಅಂತ ತುಂಬ ಪ್ರೀತಿ ಇಟ್ಟು ಕರೆದು ರಾಮಾಯಣವನ್ನು ಕೂಡ ಪರಿಚಯಿಸಿ, ಆ ಮಕ್ಕಳು ಮಠದ ಮಕ್ಕಳಿದ್ದ ಹಾಗೇನೆ, ಕೃಷ್ಣೇಗೌಡರ ಮಕ್ಕಳು ಮಠದ ಮಕ್ಕಳಿದ್ದ ಹಾಗೇನೆ. ಆಮೇಲೆ ನೋಡಿದರೆ ಒಂದು ಡೇಟನ್ನು ಕೇಳಿದರು. ಅದು ಕೊಡ್ತಕ್ಕಂಥ ಸಂದರ್ಭ ಬಂದಾಗ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರದ ಗೃಹ ಮಂತ್ರಿಗಳು ಬಂದರು, 4-5ನೇ ತಾರೀಕು ಪೋಸ್ಟ್ಪೋಂಡ್. ಇನ್ನೊಂದು ಡೇಟನ್ನು ಕೇಳಿದರು. ಅದೇ ಟೈಮ್ಗೆ ಕರೆಕ್ಟಾಗಿ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮನ್ನ ಸ್ವಲ್ಪ ವಿಶದವಾಗಿ ಹೇಳಿದರು. ಮತ್ತು ಇವತ್ತು ನಾನೇ ಕೊಟ್ಟ ಡೇಟು. ಈ ಡೇಟ್ ನೋಡಿದರೆ ಏನಾಗಿದೆ ಗೊತ್ತಾ? ಇವತ್ತು ಪೌರ್ಣಮಿ.
ತುಂಬು ಬೆಳದಿಂಗಳು ಎಲ್ಲೆಡೆ ಪಸರಿಸಿರ್ತಕ್ಕಂಥ ಪೌರ್ಣಮಿ ಕಾರ್ಯಕ್ರಮ. ಪೌರ್ಣಮಿ ಮತ್ತು ಅಮಾವಾಸ್ಯೆಗೆ ಜಗತ್ತಿನಲ್ಲಿ ಎಲ್ಲೇ ಇದ್ರೂ ಕೂಡ ಚುಂಚನಗಿರಿ ಇರಲೇಬೇಕು. ಆದರೆ ನನಗೆ ಗೊತ್ತಾದದ್ದು ಯಾವತ್ತು ಗೊತ್ತಾ? ಮೊನ್ನೆ ದಿನ ಗೊತ್ತಾಗಿತ್ತು. ಆದರೆ ಸಾಕಷ್ಟು ಈ ಕಾರ್ಯಕ್ರಮದ ತಯಾರಿ ಬಹಳ ಮುಂದೆ ಹೋಗಿತ್ತು. ಹೇಗೆ ಮಾಡೋದು ಅಂತ ತುಂಬ ಚಡಪಡಿಸಿದೆ. ಕ್ಷೇತ್ರದಲ್ಲಿ ಪೌರ್ಣಮಿಯನ್ನು ಬಿಟ್ಟು ಗಿರಿ ಪ್ರದಕ್ಷಿಣೆಯನ್ನು ಮಾಡದ ದಿನಗಳಿಲ್ಲ. ಆದರೆ ಇವತ್ತು ನಿಮಗೋಸ್ಕರ, ಪ್ರೊಫೆಸರ್ ಕೃಷ್ಣೇಗೌಡರಿಗೋಸ್ಕರ ಮತ್ತು ಈ ಕಾರ್ಯಕ್ಕೋಸ್ಕರ ನಿಮ್ಮೆಲ್ಲರಿಗೋಸ್ಕರ ಇಲ್ಲಿ ಇರಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಆಯಿತು ಅಂತ ಹೇಳೋದಕ್ಕಿಂತ ಇದರ ಹಿಂದೆ ಒಂದು ಸೂತ್ರ ಇದೆ. ಈ ಬಹುಶಃ ಇಲ್ಲಿಗೆ ಒಂದು ಸ್ವಲ್ಪ ಅಪ್ರಾಸಂಗಿಕ ಅಂತ ಅನಿಸ್ಬೋದು, ನನ್ನ ಕಂಟೆಕ್ಸ್ಚುಯಲ್ ಅಂತ ಅನಿಸ್ಬೋದು. ಬಟ್ ಸ್ಟಿಲ್ ಐ ವುಡ್ ಲೈಕ್ ಟು ಟೆಲ್ ಇಟ್. ಈ ಜಗತ್ತು ಅಸ್ತಿತ್ವಕ್ಕೆ ಬಂದ ಪ್ರಾರಂಭದಲ್ಲಿ ಜಗತ್ತು ಅಸ್ತಿತ್ವಕ್ಕೆ ಬಂದದ್ದು ಅಂತಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಸ್ಪಿರಿಚುಯಾಲಿಟಿ ಆರ್ ದ ಸ್ಪಿರಿಚುವಲ್ ಎಕ್ಸಿಸ್ಟೆನ್ಸ್ ಆರ್ ದ ಸ್ಪಿರಿಚುವಲ್ ಕ್ರಿಯೇಷನ್. ನಾನು ಹೇಳಲಿಕ್ಕೆ ಹೊರಟದ್ದು, ಈ ಜಗತ್ತು ಅಸ್ತಿತ್ವಕ್ಕೆ ಬಂತು ಅಂತಂದರೆ ನಮ್ಮೆಲ್ಲರೂ ಕೂಡ ಗೊತ್ತು, ವಿಜ್ಞಾನದ ತಿಳ್ಕೊಂಡಿದ್ದೇವೆ. ಅಬೌಟ್ 13.82 ಬಿಲಿಯನ್ ಇಯರ್ಸ್ ಎಗೋ. ಈ ಕಡೆ ಬರ್ತೀಪ, ಕಮನ್ ಸೆಟ್, ಜಸ್ಟ್ ಯು ಸೆಟ್ ಇಟ್ ಅಂಡ್ ಕಮನ್ ಸೆಟ್. ಸುಮಾರು 1382 ಕೋಟಿ ವರ್ಷಗಳಿದ್ದೆ. ಎಷ್ಟು? ಕ್ಯಾನ್ ಯು ಕಾನ್ಸೆಪ್ಚುಲೈಸ್ ಇಟ್? ಕಲ್ಪನೆ ಮಾಡ್ಕೊಳ್ಬೋದಾ? ಎಷ್ಟೋ ಕೋಟಿ ವರ್ಷ? 1382 ಕೋಟಿ ವರ್ಷಗಳು. ಇದರ ಹಿಂದೆ ಏನೋ ಒಂದು ಆಯ್ತಂತೆ, ಬಿಗ್ ಬ್ಯಾಂಗ್ ಅಂತ ಒಂದು ಹೆಸರು ಕೊಟ್ಟಿದ್ರು, ಮಹಾಸ್ಫೋಟ ಅಂತ. ಅದಕ್ಕಾಗಿ ವಿತ್ ದ ಟೈಮ್ ಆ್ಯಂಡ್ ಸ್ಪೇಸ್ ಅಬೌಟ್ 93.5 ಬಿಲಿಯನ್ ಇಯರ್ಸ್ this present universe came into existence. This is the theory which is projected by our scientists. ಇದು ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಇವತ್ತಿನ ನಿಮ್ಮ ಸೈನ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನು ಭೌತ ಜಗತ್ತಿನಲ್ಲಿ ಕಂಡುಕೊಳ್ಬೇಕು ಅಂದರೆ ಈ 4 ನಿಯಮಗಳು, 4 ಫೋರ್ಸುಗಳು ವಿಶ್ವದ ಉದಯದ ಜೊತೆಯಲ್ಲಿ ಟೈಮು ಸ್ಪೇಸ್ ಜೊತೆಯಲ್ಲಿ 4 ಬಲಗಳು ಕೂಡ ಜೊತೆಯಲ್ಲೇ ಬಂದಂಥದ್ದು. ಯಾವುದದು? ಇದೇನು ಉಪನಿಷತ್ತು ಭಗವದ್ಗೀತೆ ಮಾತಲ್ಲ, ಇದು ನಿಮ್ಮ ವಿಜ್ಞಾನದ ಪುಸ್ತಕದ ಮಾತು, ತತ್ವದ ಮಾತು. ಇದು ನಮ್ಮೆಲ್ಲರೂ ಕೂಡ ಗೊತ್ತು, ಹುಟ್ಟಿನಿಂದ ಕೇಳ್ಕೊಂಡೇ ಬಂದಿದ್ದು. ಗ್ರಾವಿಟೇಷನಲ್ ಫೋರ್ಸು, ಇನ್ನೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು, 3ನೇದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು, 4ನೇದು ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಎಷ್ಟಾಯಿತು? 4 ಆಯಿತು. ಯಾವ್ಯಾವ್ದು ಹೇಳಿ? ಕೃಷ್ಣವ್ರನ್ನ ಬೈಕಣಕ್ಕೆ ಹೋಗ್ಬೇಡಿ. ನಾವು ಅದನ್ನು ಕಟ್ಬಿಟ್ಟು ನಮ್ಗೆ ಏನಾಗಬೇಕು ಸ್ವಾಮಿಗಳೇ ಅಂತ ಅಂತೀವಿ. ನೀವೆಲ್ಲ ಹೇಳ್ತಿರ್ತಲ್ಲ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ಅಂತ, ಅದಕ್ಕೂ ಸಂಬಂಧ ಇಲ್ಲ. ಗ್ರಾವಿಟೇಷನಲ್ ಫೋರ್ಸ್, ಸ್ಟ್ರಾಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ and weak nuclear force. These are the 4 forces came into existence because of the Big Bang at the time of universe came into existence. ಈಗ ನೋಡಿ, ಕೇಳಿಸ್ಕೊಳ್ಳಿ. ಈ 4 ಬಲಗಳು ಬಂದ ಮೇಲೆ ಸುಮಾರು ಜನ ವಿಜ್ಞಾನಿಗಳಿಗೆ, ಸುಮಾರು ಜನ ಕೇಳಿಸುತ್ತಾ, ವಿಜ್ಞಾನಿಗಳಿಗೆ ಅನ್ನಿಸ್ತಂತೆ, ಏನು ಗೊತ್ತಾ, ಮನೆಯಲ್ಲಿ ಅಪ್ಪನಿಗೆ 4 ಮಕ್ಕಳಿದ್ರೆ, ಮನೆಯಲ್ಲಿ ಅಪ್ಪನಿಗೆ 4 ಮಕ್ಕಳಿದ್ರೆ, ಅಪ್ಪನ ನೋಡ್ದಲೇ ಇರ್ತಕ್ಕಂಥ ಜನಗಳಿಗೆ ಈ 4 ಜನ ಮಕ್ಕಳಿಗೆ ಒಬ್ಬ ಅಪ್ಪ ಇರಬೇಕು ಅಂತ ಅನಿಸುತ್ತಲ್ಲ, ಹೌದಲ್ವ? ಅದೇ ರೀತಿಯಲ್ಲಿ ಸಾಕಷ್ಟು ಜನಗಳು, ಸಾಕಷ್ಟು ವಿಜ್ಞಾನಿಗಳು, ಈ ಥರದವರು, ರಾಮಾಯಣಂಥವರು ಆಸಕ್ತಿ ಬೆಳೆಸ್ಕೊಂಡ್ರು. ಈ 4 ಬಲಗಳಿದಾವಲ್ಲ, ಇವುಗಳ ಹಿಂದೆ ಯಾವುದೋ ಜನ್ಮ ಕೊಟ್ಟಿರ್ತಕ್ಕಂಥ ಒಂದು ಬಲ ಇರಬೇಕು. ದೇರ್ ಮಸ್ಟ್ ಬಿ ಒನ್ ಪ್ರೈಮಾರಿಯಲ್ ಫೋರ್ಸ್ ವಿಚ್ ಹ್ಯಾಸ್ ಗಿವನ್ ಬರ್ತ್ ಟು ದೀಸ್ 4 ಫೋರ್ಸಸ್. ಯಾವುದು ಅಂತ ಕಂಡುಹಿಡಲಿಕ್ಕೆ ಹೋದರು. ಸುಮಾರು ಜನ ಕಂಡುಹಿಡಿದ್ರು, ಒಂದು ಸಿಕ್ಕಿರಿ ಇನ್ನೊಂದು ಸಿಗ್ತಾ ಇಲ್ಲ. ಅದಕ್ಕೊಂದು ಹೆಸರನ್ನು ಕೂಡ ಇಟ್ಕೊಂಡ್ರು, ಯೂನಿಫೈಡ್ ಫೋರ್ಸ್ ಅಥವಾ ಯೂನಿಫೈಡ್ ಥಿಯರಿ ಅಂತ. ಐನ್ಸ್ಟೈನ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಕೂಡ ಇನ್ನು 1000 ವರ್ಷ ಆದರೂ ಕೂಡ ವಿಜ್ಞಾನಿನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವಿಜ್ಞಾನಿ ಅಮೇರಿಕಾದ ನ್ಯೂಜೆರ್ಸಿಯ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಮಹಾನ್ ಹೆಸರನ್ನು ತಂದುಕೊಳ್ಳಿಕ್ಕೆ ಶ್ರಮಿಸಿದಂಥವನು ಥ್ರೂ ಫಿಸಿಕ್ಸ್ ಡಿಪಾರ್ಟ್ಮೆಂಟ್.
ನಾನು ಪ್ರೊಫೆಸರ್ ಕೃಷ್ಣೇಗೌಡರು ಅಮೆರಿಕಕ್ಕೆ ಹೋದಾಗೆಲ್ಲ ಆ ಯೂನಿವರ್ಸಿಟಿಗೆ ವಾಕ್ ಹೋಗ್ತಿರ್ತೇವೆ, ಓದಕ್ಕಲ್ಲ, ಓದೋ ಟೈಮ್ ಮುಗಿದೋಗಿದೆ, ಸೇರಿಸೋದಿಲ್ಲ ಅವರು. ಆ ವಿಶ್ವವಿದ್ಯಾನಿಲಯಕ್ಕೆ ಜಗತ್ತಿನ ನಂಬರ್ 1 ನಂಬರ್ 2 ಯೂನಿವರ್ಸಿಟಿ ನಿಮಗೆ ಗೊತ್ತಿದೆ, ಪ್ರಿನ್ಸ್ಟನ್ ಯೂನಿವರ್ಸಿಟಿ. ಅಲ್ಲಿಗೆ ಯಾಕೆ ಇಷ್ಟು ದೂರ ಹೋಗ್ತೀರಿ, ಇದೆಲ್ಲ ಸಿಗೋದಿಲ್ವ ಅಂತ ಕೇಳಕ್ಕೆ ಬಿಟ್ಟರೆ ನಿಮ್ಮ ಚುಂಚನಗಿರಿ ಮಠ ಇದೆ ಅಲ್ಲಿ ನ್ಯೂ ಜರ್ಸಿಯಲ್ಲಿ, ಅಲ್ಲಿಗೆ ವಾಕ್ ಹೋಗ್ತಿರ್ತೇವೆ. ಅವನೊಂದು ಮನೆ ಇದೆ, ಐನ್ಸ್ಟೈನ್ ಮನೆ ಇದೆ. ಬದುಕಿನಲ್ಲಿ ದೊಡ್ಡ ದೊಡ್ಡ ಸಂಶೋಧನೆಗಳನ್ನು ಜಗತ್ತಿಗೆ ಕೊಟ್ಟಂತಹವನು. ಗ್ರಾವಿಟೇಷನಲ್ ವೇವ್ಸಿಂದ ಹಿಡಿದು E=mc² ಹಿಡಿದು, ಸ್ಪೆಷಲ್ ರಿಲೇಟಿವಿಟಿ ಥಿಯರಿಯಿಂದ ಹಿಡಿದು, ಜನರಲ್ ರಿಲೇಟಿವಿಟಿ ಥಿಯರಿಯಿಂದ ಹಿಡಿದು, ಈ ಥರ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಿಂದ ಹಿಡಿದು ತುಂಬ ಕೊಟ್ಟಂಥವನು. ಆದರೆ ಆ ವ್ಯಕ್ತಿ ಕೊನೆಯವರೆಗೂ ಕೂಡ 20-25 ವರ್ಷಗಳ ಕಾಲ ಈ 4 ಫೋರ್ಸಸ್ ಇದಾವಲ್ಲ, ಇದಕ್ಕೆ ಅಪ್ಪ ಯಾರು ಅಂತ ಹುಡುಕ್ತಾರೆ, ಸಿಗಲಿಲ್ಲ. ಸಾಯೋದಕ್ಕೂ ಮುಂಚೆ, ಸಾಯೋ ಟೈಮ್ ಬಂದಾಗ ಮಗಳಿಗೆ ಒಂದು ಪತ್ರ ಬರೆದ್ಬಿಟ್ಟು ಸಾಯ್ತಾನ ಅವನು. ಯಾರು ಆ ವಿಜ್ಞಾನಿ ಐನ್ಸ್ಟೈನ್. ಅವನೇನು ಬರಿತಾನೆ ಗೊತ್ತಾ? ನಾನು ಕಳೆದ 20 ವರ್ಷಗಳಿಂದ ಈ 4 ಬಲಗಳಿಗೆ ಮೂಲ ಬಲ ಯಾವುದು ಅಂತ ಹುಡುಕಿ ಕೊನೆಗೆ ನಿಜವಾದ ಅರ್ಥದಲ್ಲಿ ವಿಫಲನಾಗಿದ್ದೇನೆ. ಆದರೂ ಕೂಡ ನನಗೆ ಗೊತ್ತಿದೆ, ಅದನ್ನು ಹೇಳಲಿಕ್ಕೆ ಹೋದರೆ ಜನ ಒಪ್ಪೋದಿಲ್ಲ. ಏನು ಅಂತಂದರೆ, ಸಾಮಾನ್ಯವಾಗಿ ಗೊತ್ತಲ್ವ, ಯಾವುದೇ ವೈಜ್ಞಾನಿಕ ತತ್ವಗಳನ್ನು ಜಗತ್ತಿನಲ್ಲಿ ಅದನ್ನು ಪ್ರೂವ್ ಮಾಡಿ ಇದು ಸರಿ ಇದೆ ಅಂತ ಅಂಗೀಕಾರ ಆಗಬೇಕು ಅಂತಂದರೆ ದಟ್ ಶುಡ್ ಬಿ ಟೆಸ್ಟೆಡ್ ಆ್ಯಂಡ್ ಅಪ್ರೂವ್ಡ್ ಬೈ ದ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್. ನಿಮ್ಮ ಗ್ರಾವಿಟೇಷನಲ್ ಫೋರ್ಸ್ ಆಗಲಿ, ಥಿಯರಿ ಆಗಲಿ, ಯಾವುದನ್ನಾರು ತೆಗೆದುಕೊಳ್ಳಿ, ಸೈನ್ಸ್ ಮಾತನಾಡುತ್ತೆ ಅಂತಂದರೆ ಆ ಸೈನ್ಸಿನ ಮಾತಿಗೆ ಬೆಲೆ ಇರಬೇಕು ಅಂತಂದರೆ ಅದಕ್ಕೆ ಗಣಿತದ ಮುದ್ರೆ ಓದಬೇಕು. ಅದಕ್ಕೋಸ್ಕರನೇ ಗ್ರಾವಿಟೇಷನಲ್ ಫೋರ್ಸನ್ನು ಕಂಡುಹಿಡಿದಂಥ ನ್ಯೂಟನ್ ಅದನ್ನು ಸರಿ ಅಂತ ಹೇಳಿ ಜಗತ್ತು ಒಪ್ಕೊಳ್ಬೇಕು ಅಂದರೆ ಕ್ಯಾಲ್ಕುಲಸನ್ನು, ಇಂಟಗ್ರಲ್ ಕ್ಯಾಲ್ಕುಲಸ್, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸನ್ನು ಕಂಡುಹಿಡಿಬೇಕಾಗಂತು. ಅದಕ್ಕೆ 10-15 ವರ್ಷಗಳೇ ಆಗ್ಬೋದು. ಅದಕ್ಕೆ ಐನ್ಸ್ಟೈನ್ ಹೇಳಿ ಸತ್ತ ಮಗಳಿಗೆ ಒಂದು ಪತ್ರ ಬರೆದಿದ್ದಾನೆ, ಗೂಗಲ್ ಮಾಡಿದರೆ ನಿಮಗೆ ಸಿಗುತ್ತೆ. ದ ಎಸೆನ್ಸ್ ಆಫ್ ದಟ್ ಲೆಟರ್, ಇಫ್ ಯು ಗೋ ಥ್ರೂ ದ್ಯಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಆ ಮಗಳಿಗೆ ಬರೆದಿರೋ ಪತ್ರ ಅದು, ಸಿಂಚನಗಲ್ಲ, ಐನ್ಸ್ಟೈನ್ ಮಗಳಿಗೆ. ಏನು ಬರೆದಿದ್ದಾನೆ ಗೊತ್ತಾ? ಇಷ್ಟು ವರ್ಷದ ಸಾಧನೆಯಿಂದ ನನಗೆ ಗೊತ್ತಿದೆ, ಜಗತ್ತಿನ ಜನಗಳಿಗೆ ಅರ್ಥ ಮಾಡಿಸುವಂಥ ಭಾಷೆ ನನಗೆ ಸಿಕ್ಕಿಲ್ಲ ಇನ್ನೂ. ಮುಂದೊಂದು ದಿನ ಅದು ಗೋಚರ ಆದಾಗ ಈ ಪತ್ರವನ್ನು ನಿನ್ನ ಬದುಕಿನ ಕಾಲದಲ್ಲೂ ಜತನವಾಗಿಡು, ಆನಂತರ ಹಾಗೆ ಇಡು. ಏನು ಅಂತಂದರೆ, ಈ ಎಲ್ಲವೂ ಕೂಡ ಯಾವುದರಿಂದ, 4 ಬಲಗಳು ಯಾವುದರಿಂದ, 4 ಫೋರ್ಸ್ಗಳು ಯಾವುದರಿಂದ ಬಂದಿದೆ ಅಂತಂದರೆ ಅವನು ಸರಳವಾದ ಭಾಷೆಯಲ್ಲಿ ಹೇಳಿ ಹೋದ. ನಮ್ಮಂಥ ಸನ್ಯಾಸಿಗಳಾಗಿದ್ದರೆ ಬೇರೆ ಹೇಳ್ತಿದ್ವಿ, ಆದರೆ ಅದಕ್ಕೆ ಹತ್ತಿರ ಇರ್ತಕ್ಕಂಥ ಒಂದು ಭಾಷೆಯಲ್ಲಿ ಹೇಳಿದ ಈ ಜಗತ್ತಿನ ಎಲ್ಲ 4 ನಿಯಮಗಳನ್ನು ಹಿಡಿದಿಟ್ಟುಕೊಂಡು ಅದರ ಉದರದಿಂದ ಜಗತ್ತಿಗೆ ಕೊಟ್ಟಂಥ ನಿಯಮ ಯಾವುದಪ್ಪ ಅಂದರೆ ಅದು ಪ್ರೀತಿ ಅಂತ ಹೇಳಿ ಸತ್ತ. ಯಾವುದು? ಪ್ರೀತಿ. ಆ ಪ್ರೀತಿ ಆ 4 ಬಲಗಳನ್ನ ಹುಟ್ಟಿಸ್ತಾ ಇಲ್ಲೋ ಗೊತ್ತಿಲ್ಲ, ಆದರೆ ಅಲ್ಲಿಂದ ಕೃಷ್ಣೇಗೌಡರ ಪ್ರೀತಿ ನನ್ನನ್ನು ಅಲ್ಲಿಂದ ಇವತ್ತು ಪೌರ್ಣಮಿಯನ್ನು ಬಿಡಿಸಿ ಚುಂಚನಗಿರಿನಲ್ಲಿ ಇಲ್ಲಿಗೆ ಎಳ್ಕೊಂಡು ಬಂದಿದೆ. ಅದಕ್ಕೋಸ್ಕರ ಅವರಿಗೆ ಧನ್ಯವಾದಗಳು, ನಿಮ್ಮೆಲ್ಲರನ್ನು ಕೂಡ ತೋರಿಸಿದ್ದಕ್ಕೆ. ಇನ್ನೊಂದು ವಿಶೇಷ ದಿನ ಏನು ಗೊತ್ತಾ? ಇವತ್ತು ಬುದ್ಧ ಪೌರ್ಣಿಮೆ. ಬುದ್ಧ ಪೌರ್ಣಿಮೆಯಂದು ಹೊರಗಡೆ ಹೋಗಂಗೆ ಇಲ್ಲ. ಇನ್ನೂ ಮುಖ್ಯವಾಗಿ ಅಂತಹ ದಿನ ಮಾತನಾಡೋ ಸಂದರ್ಭದಲ್ಲಿ ಅವರಿಗೆ ಅರಿವಿಲ್ಲದೆ ಹೇಳಿದರು, ಯಥಾವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ. ದಟ್ ಪ್ಯೂರ್ ಲವ್, ಅವನು ಹೇಳಿದ್ನಲ್ಲ, ದಟ್ ಪ್ಯೂರ್ ಲವ್, ಆರ್ ಅದರ್ವೈಸ್ ಇನ್ ಅವರ್ ಲ್ಯಾಂಗ್ವೇಜ್ ಇಟ್ ಈಸ್ ಪ್ಯೂರ್ ಅಬ್ಸಲ್ಯೂಟ್ ಕಾನ್ಸಿಯಸ್ನೆಸ್. ಆತ್ಯಂತಿಕ ಪ್ರಜ್ಞೆಯಿಂದ ಎಲ್ಲವೂ ಕೂಡ ಮೂಡಿ ಬಂದಿದ್ದಾವೆ, ಅಥವಾ ಆತ್ಯಂತಿಕ ಪ್ರೀತಿಯಿಂದ ಎಲ್ಲವೂ ಕೂಡ ಮೂಡಿ ಬಂದಿದೆ ಅಂತ ಹೇಳಿದ್ನಲ್ಲ. ಈ ಶುದ್ಧ ಒಂದು ಪ್ರಜ್ಞೆ ಮಾತಿಗೆ ನಿಲ್ಕೋದಿಲ್ಲ, ಬುದ್ಧಿಯಿಂದ ತಿಳಿಲಿಕ್ಕಾಗೋದಿಲ್ಲ, ಅದು ಅಲ್ಲಿಂದ ಆ ಕಡೆಗೆ ಅಂತಹದೊಂದು ಭಾವದಲ್ಲಿ ನಾನಿದ್ದೇನೆ ಅಂತ ಪ್ರೊಫೆಸರ್ ಕೃಷ್ಣೇಗೌಡರು ಹೇಳಿದರು. ಹೌದು, ಅಂತಹದೊಂದು ಸ್ಥಿತಿಗೆ ಹೋದಾಗ ಮಾತು ಬರೋದಿಲ್ಲ, ಮಾತು ಮನಗಳಿಂದ ಅತ್ತತ್ತ ನಮ್ಮ ಗುರುಪಾದ ಅಂತನೋ ಅಥವಾ ತತ್ವ ಅಂತಲೇ ಹೇಳ್ತಾರೆ. ಇವತ್ತಿನ ಸುಂದರವಾಗಿರ್ತಕ್ಕಂಥ ಸಂಜೆಯಲ್ಲಿ ಅವರು ಆಡುವ ಮಾತುಗಳನ್ನು ಕೇಳ್ತಾ ಇದ್ದ ಸಂದರ್ಭದಲ್ಲಿ ಬುದ್ಧ ಪೌರ್ಣಿಮೆಯ ಅಂದಿನ ರಾತ್ರಿಯ ನೆನಪು ನಿಮ್ಮೆಲ್ಲರನ್ನೂ ಕೂಡ ನೋಡೋದ್ರ ಮುಖಾಂತರ ಯಾಕೆ ನೆನಪಾಗ್ತಾ ಇದೆ ಅಂತಂದರೆ, ಇಂತಹದೇ ಒಂದು ಸಂಜೆಯಲ್ಲಿ ಬುದ್ಧ ಸಂಜೆಯ ಪ್ರವಚನಕ್ಕೆ ಕುಳಿತಿರ್ತಾನೆ. ಸಂಜೆಯ ಪ್ರವಚನಕ್ಕಿಂತ ಕುಳಿತಾಗ ರಾಜರು, ಮಹಾರಾಜರು, ಚಕ್ರವರ್ತಿಗಳು, ವಿಜ್ಞಾನಿಗಳು, ತತ್ವಜ್ಞಾನಿಗಳು, ತಂತ್ರಜ್ಞರು, ಆ ಕಾಲದ ಎಲ್ಲ ಶ್ರೇಷ್ಠರು ಬುದ್ಧನ ಮಾತುಗಳನ್ನ ಕೇಳಲಿಕ್ಕಿಂತಲೇ ಬರ್ತಾ ಇದ್ರು ಸಂಜೆ ಹೊತ್ತು. ಎಲ್ಲರೂ ಕೂಡ ಬಂದು ಕುಳಿತಿದ್ದ ತಕ್ಷಣ ಬುದ್ಧ ಮಾತನ್ನು ಪ್ರಾರಂಭ ಮಾಡ್ತಿದ್ದಂತೆ.
ದುರಾದೃಷ್ಟಕ್ಕೆ ಅವತ್ತು ಒಂದು ದಿನ ಬುದ್ಧ ಸುಮಾರು ಹೊತ್ತಾದರೂ ಮಾತೇ ಆಡಲಿಲ್ಲವಂತೆ. ಮಾತೇ ಆಡಲಿಲ್ಲ ಅವನು. 1 ಗಂಟೆ ಪ್ರವಚನವನ್ನು ಡೈಲಿ ಮಾಡ್ತಿದ್ದ. 1 ಗಂಟೆ ಟೈಮ್ ಇನ್ನೇನೋ ಮುಗಿತಾ ಬಂತು. ಅಷ್ಟೊತ್ತಿಗೆ ಪಕ್ಕದ ಡೋರ್ನ ತೆಗೆದುಕೊಂಡು ಅವನ ಶಿಷ್ಯ, ತುಂಬ ಆತ್ಮೀಯ ಶಿಷ್ಯ ಸಾರಿಪುತ್ತ ಬಂದು ಮುಂದೆಗಡೆ ಕುಳಿತುಕೊಂಡ. 1 ಗಂಟೆ ಪ್ರವಚನದಲ್ಲಿ ಈಗಾಗಲೇ 55 ನಿಮಿಷ ಮುಗಿದೋಗಿದೆ. ಇನ್ನು ಉಳಿದಿರೋದು 5 ನಿಮಿಷ. ಅಷ್ಟರಲ್ಲಿ ಅಲ್ಲಿವರೆಗೂ ಕೂಡ ಇಲ್ಲದೇ ಇದ್ದಂಥ ಶಿಷ್ಯ ಸಾರಿಪುತ್ತ ಎಲ್ಲೇ ಹೋಗಿದ್ದವನು ಬಂದು ಮುಂದೆ ಕುಳಿತುಕೊಂಡ. ಆಗ ಸಾರಿಪುತ್ತ ಬಂದ, ಮುಂದೆ ಕುಳಿತುಕೊಂಡ. ಬುದ್ಧ ಹಾಗೇ ಸೈಲೆಂಟಾಗಿ ಕುಳಿತಿದ್ದಾನೆ. ಮಾತೇ ಆಡಿಲ್ಲ ಅವತ್ತು. ಬುದ್ಧನ ಮುಖವನ್ನು ಅವನು ನೋಡ್ದ. ಯಾರು? ಬುದ್ಧನ ಶಿಷ್ಯನ ಮುಖವನ್ನು ಗುರು ನೋಡಿದ. ಬುದ್ಧ ಮುಖದಲ್ಲಿ ನಕ್ಕ, ಶಿಷ್ಯ ಅವನು ಕೂಡ ಮುಖ ನೋಡಿ ನಕ್ಕ. ಕೊನೆಗೆ ಬುದ್ಧ ಎದ್ದು ನಡೀತಾ ಇದ್ದ. ಮುಂದೆ ಕುಳಿತವ್ರು ಸುಮ್ಮನೆ ಬಿಡ್ತಾರ? ಅಲ್ಲ ಸ್ವಾಮಿಗಳೇ, ನಿಮ್ಮ ಮಾತು ಕೇಳಬೇಕು ಅಂತ 1 ಗಂಟೆಯಿಂದ ಕಾಯ್ತಾ ಇದ್ವಿ. ಆ ಹುಡುಗ ಎಲ್ಲಿಂದನೋ ಬಂದ. ಅವ್ನು ಬಂದ ತಕ್ಷಣ ಅವನ ಮುಖ ನಿನ್ನ ನೋಡ್ದ, ನಿನ್ನ ಮುಖ ಅವನು ನೋಡಿದ್ರಿ, ಇಬ್ಬರನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಇಬ್ಬರು ಎದ್ದು ಹೋಗ್ತಾ ಇದ್ದಾರೆ. ನಮ್ಮ ಕತೆ ಏನು ಅಂತ ಕೇಳಿದ್ರು. ಅದಕ್ಕೆ ಬುದ್ಧ ಹೇಳಿದ, ನಿತ್ಯವೂ ಕೂಡ ನಾನು ಮಾತುಗಳನ್ನು ಉಪಯೋಗಿಸ್ತಾ ಇದ್ದೆ ನನ್ನ ಭಾವನೆಗಳನ್ನು ನಿಮಗೆ ಶೇರ್ ಮಾಡಲಿಕ್ಕೆ. ಓಕೆ, ನನ್ನ ಚಿಂತನೆಗಳನ್ನು ನಿಮಗೆ ಕನ್ವೆ ಮಾಡಲಿಕ್ಕೆ ಐ ಯೂಸ್ ಟು ಯೂಸ್ ಮೈ ವರ್ಡ್ಸ್, ಬಟ್ ಟುಡೇ ಐ ಹ್ಯಾವ್ ಆಪ್ಟೆಡ್ ಸಮ್ ಅದರ್ ಮೀನ್ಸ್. ಇಷ್ಟು ದಿನ ನಾನೇನು ಮಾಡ್ತಿದ್ದೆ? ಮಾತುಗಳ ಮುಖಾಂತರ ಭಾವನೆಗಳನ್ನ ಹೇಳ್ತಿದ್ದೆ. ನೋಡೋಣ ಅಂತ ಹೇಳಿ ಇವತ್ತು ನಾನೇನು ಮಾಡಿದೆ? ಮೌನಕ್ಕೆ ಶರಣಾಗಿದ್ದೆ. ಆದರೆ ಮೌನವಾಗಿದ್ದೆ ಅಂತಂದರೆ ಮಾತನಾಡ್ತಾ ಇರಲಿಲ್ಲ ಅಂತಲ್ಲ. ನಾನು ಆಡುವ ಮಾತುಗಳನ್ನು ನಾನು ಪೂರ್ಣ ನಿಮಗೆ ಹೇಳಿದ್ದೆ. ಎಷ್ಟು ಜನಗಳಿಗೆ ಅದನ್ನು ಟ್ಯೂನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಗೊತ್ತಿಲ್ಲ. ಆದರೆ ಕೊನೆಯ ಹಂತದಲ್ಲಿ ಸಾರಿಪುತ್ತ ಬಂದು ಕುಳಿತ ಆ ಹೊತ್ತಿನಲ್ಲಿ ಕೊನೆಯ 5 ನಿಮಿಷದಲ್ಲಿ ಮೇಷ್ಟ್ರುಗಳು ಏನು ಮಾಡ್ತೀರಿ? 3/4 ಗಂಟೆ ಮಾಡಿದ ಪಾಠವನ್ನು ಕನ್ಕ್ಲೂಡ್ ಮಾಡ್ತಾ ಇರ್ತೀರಿ, ಸಾರಾಂಶ ಹೇಳ್ತಿರ್ತೀರಿ. ಕೊನೆಯ ಹೊತ್ತಿಗೆ ಸಾರಿಪುತ್ತ ಬಂದು ಕುಳಿತುಕೊಳ್ಳುವ ಹೊತ್ತಿಗೆ 55 ನಿಮಿಷದ ಪ್ರವಚನವನ್ನು ನಾನೇನು ಮಾಡ್ತಾಯಿದ್ದೆ? ಕನ್ಕ್ಲೂಡ್ ಮಾಡ್ತಾಯಿದ್ದೆ. ಜಸ್ಟ್ ಐ ವಾಸ್ ಟೆಲ್ಲಿಂಗ್, ಐ ವಾಸ್ ಕನ್ವೇಯಿಂಗ್ ದ ಸಮ್ಮರಿ ಟು ಯು ಪೀಪಲ್. ಸಾರಿಪುತ್ತ ಬಂದು ಕುಳಿತಾಗ ಬುದ್ಧಿವಂತ ಶಿಷ್ಯನಿಗೆ 1 ಗಂಟೆ ಪ್ರವಚನ ಬೇಕಿಲ್ಲ, 5 ಗಂಟೆ ಸಾರಾಂಶ ಸಾಕಾಗಿತ್ತು. ನೀವು ಹೇಳಿದ್ರೆ ನನಗೆ ಅರ್ಥ ಆಯಿತು ಅಂತ ನನ್ನ ನೋಡಿ ನಕ್ಕ. ನಿನಗೆ ಅರ್ಥ ಆಯ್ತಲ್ಲ, ಸಂತೋಷ ಆಯಿತು ಅಂತ ನಾನು ನಕ್ಕೆ. ಕೊನೆಗೆ ಬುದ್ಧ ಹೇಳ್ತಾನೆ, ಆಡುವ ಮಾತುಗಳನ್ನು ಕೇಳುವ ಶಕ್ತಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆದವರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಅರ್ಥ ಆಗದವನಿಗೆ ಹೇಳಿದ್ರೂ ಕೂಡ ಉಪಯೋಗ ಆಗೋದಿಲ್ಲ. ಇವತ್ತು ಅಂತಹದೊಂದು ಸಂದರ್ಭವನ್ನು ತಾವು ಕ್ರಿಯೇಟ್ ಮಾಡಿ ಮೌನವಾಗಿಯೇ ಎದ್ದು ಹೋಗುವುದಾಗಿದ್ದಂಥ ಒಂದು ಕಾರ್ಯಕ್ರಮವನ್ನು ಸ್ವಲ್ಪ ಡಿಸ್ಟರ್ಬ್ ಮಾಡಿಕೊಂಡು 4 ಮಾತುಗಳನ್ನು ಹೇಳ್ತಕ್ಕಂಥ ಅವಕಾಶವನ್ನು ಒದಗಿಸ್ಕೊಟ್ಟಿದ್ರಿ, ಅನಿವಾರ್ಯತೆಯನ್ನು ತಂದು ಕೊಟ್ಟಿದ್ರಿ. ತುಂಬ ಸಂತೋಷ ಆಗಿದೆ. ಹೇಳಿ ಕೇಳಿ ನೀವು ಕೆಮಿಸ್ಟ್ರಿ ಶ್ರೇಷ್ಠ ವಾಗ್ಮಿ, ಶ್ರೇಷ್ಠ ಚಿಂತಕ, ಶ್ರೇಷ್ಠ ಶಿಕ್ಷಕ ನಾಡು ಜನ್ಮ ಕೊಟ್ಟಿದೆ. ಕೆಮಿಸ್ಟ್ರಿಗಳ ಸಂಖ್ಯೆ ಕೂಡ ಹೆಚ್ಚಾಗಲಿ ಅಂತ ಹೇಳಿ ಇಂತಹದೊಂದು ಕಾರ್ಯಕ್ರಮಕ್ಕೆ ಸಹೃದಯರಾಗಿ ತಾವೆಲ್ಲರೂ ಕೂಡ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ಟಿದ್ರಲ್ಲ. ಮಳೆ ಬೀಳ್ತಾ ಇದ್ರೂ ಕೂಡ ಎಷ್ಟೊಂದು ಚೆನ್ನಾಗಿ ಕೊಡ್ತಿದ್ದೀರಲ್ಲ, ತುಂಬ ಸಂತೋಷ. ನಮ್ಮ ಗುರುಗಳು ಹೇಳೋರು, ಉರಿಯ ತಡೆಯಬಹುದು, ಸಿರಿಯ ತಡೆಯಲಾಗದು ಅಂತ. ಏನು ಹೇಳಿ? ಉರಿಯ ತಡೆಯಬಹುದು, ಸಿರಿಯ ತಡೆಯಲಾಗದು. ಕಷ್ಟವನ್ನು ಹೇಗೋ ಮನುಷ್ಯ ತಡ್ಕೊಂಡು ಬಿಡ್ತಾನಂತೆ, ಸಂಪತ್ತನ್ನು ತಡ್ಕೊಳೋದು ಬಹಳ ಕಷ್ಟದ ಕೆಲಸ. ಫೇಲ್ಯೂರ್ಸ್ನ ಹೇಗೋ ಮ್ಯಾನೇಜ್ ಮಾಡ್ಬೋದಂತೆ, ಈ ಸಕ್ಸಸ್ಸನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟದ ಕೆಲಸ. ಅಂತಹದರ ಮಧ್ಯದಲ್ಲಿ ಆ ಮಳೆಯನ್ನು ನೋಡಿಕೊಂಡು ಆನಂದದಲ್ಲಿ ಬುದ್ಧ ಪೌರ್ಣಿಮೆಯ ಸುಂದರವಾದ ಈ ದಿನ ಬುದ್ಧನಷ್ಟೇ ಧ್ಯಾನಾಸಕ್ತರಾಗಿ ಒಳಗಡೆ ಜ್ಞಾನವನ್ನು ಅನುಭವಿಸ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಕಾಲಭೈರವೇಶ್ವರ ಸ್ವಾಮಿಯ ಪೂಜ್ಯ ಗುರುಗಳ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಶ್ರೀ ಗುರು. ಒಂಚೂರು ಕಡೆ ತಿರ್ಕೊಳ್ಳಿ, ಹತ್ರ ಬನ್ನಿ, ಕ್ಲೋಸ್ ಆಗಿ. ಈ ಕಡೆ ನೋಡಿ.
ಫುಲ್ ಫ್ರೇಮ್ ಅಣ್ಣ ಅಜ್ಜಿ ಇರ್ತಾರ ರೆಡಿ ಅವ್ರ ಅಜ್ಜಿನೇ ಸರ್ ಕ್ಯಾಮ್ರಾ ಸರ್ ಸರ್ ಎಲ್ಲ ಕ್ಯಾಮ್ರಾ ನೋಡಿ ಸರ್ ಕ್ಯಾಮ್ರಾ ನೋಡಿ ಸರ್ ಒಂದು ನಿಮಿಷ ಕ್ಯಾಮ್ರಾ ನೋಡಿ